Hi everyone, today I am going to explain about UGCET 2026 exam bell timing. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ KCET ಅಂದರೆ ನಿಮ್ಮ ಒಂದು UGCET ಪರೀಕ್ಷೆಯ ಎಕ್ಸಾಮ್ ದಿನಾಂಕ ಆಲ್ರೆಡಿ ಅನೌನ್ಸ್ ಆಗಿದೆ ಅಲ್ಲ. 23 ಮತ್ತು 24ಕ್ಕೆ ಎಕ್ಸಾಮ್ಸ್ ಇದ್ದಾವೆ. ಸೊ ಹಾಗಾಗಿ ಅಭ್ಯರ್ಥಿಗಳು ಪರೀಕ್ಷಾ ದಿನದಂದು ತಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಒಟ್ಟಾರೆಯಾಗಿ 7 ಬೆಲ್ಗಳಿದ್ದಾವೆ. ಬೆಳಗ್ಗೆ ಸೆಷನ್ ಇರ್ಬೋದು ಅಥವಾ ಮಧ್ಯಾಹ್ನ ಸೆಷನ್ ಇರ್ಬೋದು. ವಿದ್ಯಾರ್ಥಿಗಳು ಪ್ರತಿಯೊಂದು ಬೆಲ್ ಏನನ್ನು ಇಂಡಿಕೇಟ್ ಮಾಡ್ತದೆ ಅಂತ ತಿಳ್ಕೋಬೇಕು ಮುಂಚಿತವಾಗಿ. ಅಂದಾಗ ನೀವು ಸುಗಮವಾಗಿ ನಿಮ್ಮ ಒಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೀಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಮಾರ್ನಿಂಗ್ ಸೆಕ್ಷನ್ ಇರ್ತದೆ. ಮಾರ್ನಿಂಗ್ ಸೆಷನ್ 10:20 ಸ್ಟಾರ್ಟ್ ಆಗ್ತದೆ. ಅದೇ ರೀತಿಯಾಗಿ ಮಧ್ಯಾಹ್ನ ಸೆಷನ್ 2:20 ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಮೊದಲನೇ ಬೆಲ್ ಅಂತ ಇದೆ. ಸೊ ಇದು ಏನು ಇಂಡಿಕೇಟ್ ಮಾಡ್ತದೆ ಅಂದರೆ, ನೀವು ನೋಡ್ಬೋದು ಇಲ್ಲಿ ಅಭ್ಯರ್ಥಿಗಳು ಮೊದಲನೇ ಬೆಲ್ ಆದ ಕೂಡಲೇ ಪರೀಕ್ಷಾ ಕೊಠಡಿಗೆ ಎಂಟ್ರಿ ಆಗಬೇಕು. ಹೋಗಿ ನೀವು ನಿಮ್ಮ ಒಂದು ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ನ ಹುಡುಕಿ ನೀವು ಅಲ್ಲಿ ಕೂತ್ಕೋಬೇಕಾಗ್ತದೆ. ಸೊ ಆವಾಗ ನಿಮ್ಮ ಒಂದು ರೂಮ್ ಇನ್ವಿಜಿಲೇಟರ್ ಏನು ಮಾಡ್ತಾರೆ, ನಿಮ್ಮ ಒಂದು ID ಪ್ರೂಫ್ನ ನೋಡಿ ನೀವೇ ನಿಜವಾದ ಅಭ್ಯರ್ಥಿ ಹೌದಲ್ಲ ಅಂತ ನೋಡಿ ಪರಿಶೀಲನೆ ಮಾಡಿ ಹೋಗ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಬೆಲ್ ಆಗ್ತದೆ, ಸೆಕೆಂಡ್ ಬೆಲ್ ಅಂತ ಕರಿತೀವಿ. ಸೊ ಅದು 10:30ಕ್ಕೆ ಆಗ್ತದೆ. ಸೊ ಇಲ್ಲೇನಾಗ್ತದೆ ಅಂದರೆ 10:30ಕ್ಕೆ ಪರೀಕ್ಷಾ ಮುಖ್ಯಸ್ಥರು ಒಂದು ಸೀಲ್ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು OMR ಬಂಡಲ್ಗಳನ್ನ ತಂದು ನಿಮ್ಮ ಒಂದು ಕೊಠಡಿ ಸೂಪರ್ವೈಸರ್ಸ್ಗೆ ಕೊಡ್ತಾರೆ. ಓಕೆ, ಅಲ್ಲಿ ಅವ್ರು ಏನು ಮಾಡ್ತಾರೆ, ನಿಮಗೆ ಫಸ್ಟ್ OMRನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೀವು ಡಿಸ್ಟ್ರಿಬ್ಯೂಟ್ ಆದಮೇಲೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್, ರಿಜಿಸ್ಟರ್ ನಂಬರ್ ಇರ್ಬೋದು, ಓಕೆ, ನಿಮ್ಮ ಸಿಗ್ನೇಚರ್ ಇರ್ಬೋದು, ಅವುಗಳನ್ನ ಮಾಡಿ ಇಟ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಮೂರನೇ ಬೆಲ್ ಆಗ್ತದೆ 10:40ಕ್ಕೆ ಮಾರ್ನಿಂಗ್. ಸೊ ಇದು ಸೇಮ್ ಟೈಮಿಂಗು ಆಫ್ಟರ್ನೂನ್ ಸೆಷನ್ ಕೂಡ ಅಪ್ಲಿಕೇಬಲ್ ಆಗ್ತದೆ ಕಂಡೀಷನ್ಸ್. ಓಕೆ, ಮೂರನೇ ಬೆಲ್ಲು 10:40 ಆಗ್ತದೆ. ಸೊ ಇಲ್ಲೇನಾಗ್ತದೆ ಅಂದರೆ ತರ್ಡ್ ಬೆಲ್ ಆದಮೇಲೆ ನೀವು ಏನು ಮಾಡಬೇಕಂದ್ರೆ OMR ಪತ್ರಿಕೆಯನ್ನು ನೀವು ಉತ್ತರಿಸಲು ಸ್ಟಾರ್ಟ್ ಮಾಡಬೇಕಾಗ್ತದೆ. ಓಕೆ, ಅದಕ್ಕೆ ಮುಂಚೆ ಸೆಕೆಂಡ್ ಬೆಲ್ ಆದಮೇಲೆ ನೀವು ಡೀಟೇಲ್ಸ್ ಫಿಲಪ್ ಮಾಡಿ ಇಟ್ಕೋಬೇಕಾಗ್ತದೆ. ತರ್ಡ್ ಬೆಲ್ಲಿಗೆ ನಿಮಗೆ ಅವ್ರಿಗೆ ಕೊಡ್ತಾರೆ, ಕ್ವಶನ್ ಪೇಪರ್ ಸೀಲ್ಡ್ ಇರ್ತದೆ, ಇಬ್ಬರ ವಿದ್ಯಾರ್ಥಿಗಳ ಸೈನ್ ಮಾಡಿಸಿ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅವಾಗ ನೀವು ಉತ್ತರಿಸಲು ಪ್ರಾರಂಭ ಮಾಡಬೇಕಾಗ್ತದೆ ಮೂರನೇ ಬೆಲ್ ಆದಮೇಲೆ. ನೆಕ್ಸ್ಟ್ 4ನೇ ಬೆಲ್ ಇದೆ, ಟೈಮಿಂಗು 11:10 ಅಂತ ಇದೆ. ಸೊ ಈ ಬೆಲ್ ಏನು ಇಂಡಿಕೇಟ್ ಮಾಡ್ತದೆ ಅಂದರೆ ಪರೀಕ್ಷೆ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಗಿದೆ ಅಂತ ವಿದ್ಯಾರ್ಥಿಗಳಿಗೆ ನೆನಪಿಸುವುದಕ್ಕೆ 4ನೇ ಬೆಲ್ ಇದೆ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ 5ನೇ ಬೆಲ್ ಇದೆ. 5ನೇ ಬೆಲ್ಲು 11:30ಗೆ ಆಗ್ತದೆ. ಈ 11:30 ಬೆಲ್ಲು ಅಂದರೆ 5th ಬೆಲ್ಲು ಏನು ಇಂಡಿಕೇಟ್ ಮಾಡ್ತದೆ ಅಂದರೆ ಅಗೇನ್ ಪರೀಕ್ಷಾ ಸಮಯವನ್ನು ಇಂಡಿಕೇಟ್ ಮಾಡ್ತದೆ. ಪರೀಕ್ಷೆ ಮುಗಿಯಲು ಕೊನೆಯ 20 ನಿಮಿಷಗಳು ಬಾಕಿ ಇದೆ ಅಂತ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗ್ತದೆ ಸೂಪರ್ವೈಸರ್ಸ್. ಓಕೆ, ನೆಕ್ಸ್ಟ್ 6ನೇ ಬೆಲ್ ಇದೆ, ಅದು 11:45 ಇದೆ. ಓಕೆ, 11:45 ಇದೆ. ಸೊ ಇದು ಏನಾಗ್ತದೆ, ಕೊನೆಯ ಎಚ್ಚರಿಕೆ ಬೆಲ್. ಕೊಠಡಿ ಮೇಲ್ವಿಚಾರಕರು ಅಭ್ಯರ್ಥಿಗಳಿಗೆ ಪರೀಕ್ಷೆ ಮುಗಿಯಲು ಇನ್ನೂ ಲಾಸ್ಟ್ ಅಂದರೆ 5 ನಿಮಿಷ ಬಾಕಿ ಇದೆ ಅಂತ ಅವ್ರು ಹೇಳಬೇಕಾಗ್ತದೆ. ಸೊ 6ನೇ ಬೆಲ್ ಆದ ಕೂಡಲೇ ಅಭ್ಯರ್ಥಿಗಳು ಏನು ಮಾಡಬೇಕು, ತಮ್ಮ ಒಂದು ಉತ್ತರಿಸೋದನ್ನು ಮುಗಿದ ಮೇಲೆ ಕಾರ್ಬನ್ ಕಾಪಿನ ಸಪ್ರೇಟ್ ಮಾಡ್ಕೋಬೇಕು. ಅದ್ರ ಮೇಲ್ಗಡೆ ಕಟ್ ಟಿಯರ್ ಅಂತ ಇರ್ತದೆ, ಟಿಯರ್ ಮಾಡಿ KA ಕಾಪಿ ಮತ್ತು ಪರ್ಸ್ನಲ್ ಕಾಪಿ ಇರ್ತದೆ. ಕಾರ್ಬನ್ ಕಾಪಿ ಸಪ್ರೇಟ್ ಮಾಡಿಕೊಂಡು ಕಾರ್ಬನ್ ಕಾಪಿನ ತಮ್ಮ ಹತ್ರ ಇಟ್ಕೋಬೇಕಾಗ್ತದೆ. ಒರಿಜಿನಲ್ ಕಾಪಿನ ಸೂಪರ್ವೈಸರ್ಸ್ ಒಯ್ತಾರೆ. ಓಕೆ, ನೆಕ್ಸ್ಟು ಲಾಸ್ಟ್ ಬೆಲ್ 7ನೇ ಬೆಲ್ ಏನಿದೆ 11:50 ಆಗ್ತದೆ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಅಭ್ಯರ್ಥಿಗಳು ತಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಾರ್ಬನ್ ಪ್ರತಿಯನ್ನು ತಮ್ಮ ಹತ್ರ ಇಟ್ಕೋಬೇಕು. ಮೇನ್ ಪ್ರತಿಯನ್ನು ರೂಮ್ ಇನ್ವಿಜಿಲೇಟರ್ಗೆ ಕೊಡಬೇಕಾಗ್ತದೆ. ಸೊ ಅವ್ರು ಏನು ಮಾಡ್ತಾರೆ, ಒಟ್ಟಾರೆಯಾಗಿ ಆ ಒಂದು ಕೊಠಡಿಯಲ್ಲಿ ಹಾಜರಾದ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವುಗಳ ಲೆಕ್ಕವನ್ನು ತಗೊಂಡು ನಿರ್ಗಮಿಸ್ತಾರೆ. ಅವರು ಹೋದ ಮೇಲೆ ವಿದ್ಯಾರ್ಥಿಗಳು ಕೊಠಡಿಯಿಂದ ನಿರ್ಗಮಿಸಬೇಕು. ಸೊ ಹಾಗಾಗಿ ಇಲ್ಲಿ ಸಮಯ ಪಾಲನೆ ಕೂಡ ಬಹಳ ಮುಖ್ಯವಾಗ್ತದೆ. ಎಲ್ಲ ಅಭ್ಯರ್ಥಿಗಳು ಈ ಒಂದು ಬೆಲ್ ಟೈಮಿಂಗನ್ನು ಬಗ್ಗೆ ಗಮನ ಕೊಡಬೇಕಾಗ್ತದೆ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ UGCET ಎಕ್ಸಾಮ್. ಥ್ಯಾಂಕ್ ಯು.